ಲಾಸ್ಟ್ ಒಂದು ರೀಲ್ ಹಾಕ್ತೀರಿ ತುಂಬಾ ಇಮೋಷನಲಿ ಹೊರಬರೋ ರೀತಿ, ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡುತ್ತೆ ಬೇರೆ ಬೇರೆ ಮೀಡಿಯಾಗಳಲ್ಲಿ. ದಿಸ್ ಇಸ್ ಅ ಡ್ರಾಮಾ, ಸಿಂಪತಿ ಗೈನಿಂಗ್, ಸ್ಟ್ರೇಟ್ ಹಿಟ್ ಆಗಿ ಅಂಥವ್ರಿಗೆ ಏನ್ ಹೇಳ್ತೀರಿ? ಸೊ ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಸಿಂಪತಿ ಗೈನ್ ಮಾಡ್ತಾ ಇದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ನಾನು ಆ ವಿಡಿಯೋ ಮಾಡಿದ್ದ ಹೆಂಗೆ ಏನಕ್ಕೆ ಅಂತ ಹೇಳ್ತೀನಿ. ಸೊ ನಿಮ್ಗೆ ಅದು ಗೊತ್ತಿರ್ಬೋದು, ಯಾವುದೇ ಒಂದು ಥೆರಪಿಸ್ಟ್ ಹತ್ರ ಹೋದರೆ ಸಾಕು, ದೇ ಆಸ್ಕ್ ಯು ಟು ಅ ಜರ್ನಲ್. ನೀವು ನಿಮ್ಮ ಲೈಫ್ನ, ನಿಮ್ಮ ದಿನಾನ ಜರ್ನಲ್ ಮಾಡಿ ಅಂತ ಹೇಳ್ತಾರೆ. ಸೊ ನನಗೇನು ಅಂದರೆ, ನಾನು ಏನಾದರೂ ಬರ್ಕೊಂಡು ಹೋಗ್ತೀನಲ್ಲ, ಜರ್ನಲ್ ಇಸ್ ಟು ಟ್ರೈ ಆ್ಯಂಡ್ ಗೆಟ್ ದ ಪಾಸಿಟಿವಿಟಿ ಔಟ್ ಆಫ್ ಯು, ನಿಮ್ಮ ಥಾಟ್ಸ್ ಪ್ರಾಸೆಸ್ನ. ಸೊ ನಂದೇನಾಗ್ತಾ ಇತ್ತು ಅಂದರೆ, ನಾನು ಜರ್ನಲ್ ಮಾಡ್ಕೊಂಡು ಹೋದರೆ ಬರ್ಕೊಂಡು ಹೋಗ್ತಾ ಇದ್ರೆ ಫುಲ್ ನೆಗೆಟಿವ್ ಥಾಟ್ಸ್ಗೆ ಹೋಗ್ತಾ ಇತ್ತು. ನನ್ನ ಥಾಟ್ಸು ನೆಗೆಟಿವ್ಗೆ ಹೋಗ್ತಾ ಇತ್ತು. ಆ್ಯಂಡ್ ಲೈಕ್ ಐ ಸೆಡ್, ನಾನು ಕ್ಯಾಮ್ರಾ ಮುಂದೆ ಇರೋದು, ನನ್ನ ಕೆಲಸ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ದೆನ್ ನನ್ನ ಥೆರಪಿಸ್ಟ್ ನಂಗೆ ಹೇಳಿದ್ರು, ಯು ಸ್ಟಾರ್ಟ್ ಜರ್ನಲಿಂಗ್ ಯುವರ್ ಲೈಫ್ ಥ್ರೂ ಸಮ್ ಹೌ. ಇಫ್ ಯು ಲೈಕ್ ಕ್ಯಾಮ್ರಾಸ್, ಡೂ ದ್ಯಾಟ್. ಸ್ಟಾರ್ಟ್ ರೆಕಾರ್ಡಿಂಗ್ ಯುವರ್ ಲೈಫ್ ಸೊ ದ್ಯಾಟ್ ನೀನು ದಿನ ನಿನ್ನ ಪ್ರೋಗ್ರೆಸ್ನ ನೋಡ್ಬೋದು, ನೀನು ಹೆಂಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು, ಏನು ನಡೀತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ನನಗೇನೋ ಒಂದು ಮನೇಲಿ ಕೂತ್ಕೊಂಡು ಮಾಡೋಕ್ಕೆ ಬೇಕಾಗಿತ್ತು. ನನಗೆ ಮಾತಾಡೋಕ್ಕೆ ಯಾರೂ ಇರಲಿಲ್ಲ, ನನಗೆ ಕೆಲಸ ಇರಲಿಲ್ಲ. ಬೆಳಗಿಂದ ಸಂಜೆವರೆಗೂ ಒಂದು ಜಾಗದಲ್ಲಿ ಕೂತ್ಕೊಂಡು ಹುಚ್ಚಿಯಾಗಿಬಿಡ್ತಿದ್ದೆ ನಾನು. ಆ್ಯಕ್ಚುಲಿ ಲಿಟ್ರಲಿ ಐ ವಾಸ್ ಲೂಸಿಂಗ್ ಮೈ ಮೈಂಡ್. ನನಗೆ ಏನೋ ಒಂದು ಮಾಡೋಕ್ಕೆ ಕೆಲಸ ಬೇಕಾಗಿತ್ತು, ಏನೋ ಒಂದು ರೀತಿಲಿ ನನ್ನನ್ನು ಆಕ್ಯುಪೈ ಮಾಡಬೇಕಾಗಿತ್ತು. ಆ್ಯಂಡ್ ಆವತ್ತು ದ ಡೇ ಐ ಆ್ಯಕ್ಚುಲಿ ಪೋಸ್ಟೆಡ್ ದಟ್, ಅದರ 2 days ಬ್ಯಾಕ್ ನನ್ನ ಥೆರಪಿ ಇತ್ತು. ಆ್ಯಂಡ್ ದಟ್ಸ್ ವೆನ್ ಡಾಕ್ಟರ್ ಸಜೆಸ್ಟೆಡ್ ಮೀ ಸೇಯಿಂಗ್, ಯು ಲೈಕ್ ಕಾಂಟೆಂಟ್, ಯು ಲೈಕ್ ಬೀಯಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ನಿನಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದರೆ ವೈ ಡೋಂಟ್ ಯು ಸ್ಟಾರ್ಟ್ ಜರ್ನಲಿಂಗ್ ಯುವರ್ ಲೈಫ್ ಇನ್ ದ ಹೌಸ್ ಅಂತ ಹೇಳಿಬಿಟ್ಟು. ದೆನ್ ದಟ್ಸ್ ಹೌ ಐ ಡಿಡ್ ಇಟ್. ನಾನು ಇಟ್ಬಿಟ್ಟು ಐ ಸ್ಟಾರ್ಟೆಡ್ ಡೂಯಿಂಗ್ ಮೈ ಎಂಟೈರ್ ವರ್ಕ್. ಐ ಡಿಡ್ ಇಟ್, ಎಡಿಟ್ ಮಾಡಿದೆ. ಆ್ಯಂಡ್ ಐ ಥಾಟ್ 100 times, ನೀವು ಯೋಚನೆ ಮಾಡಲ್ಲ ನಾನು ಎಷ್ಟು ಸತಿ ಯೋಚನೆ ಮಾಡಿದೆ ನಾನು ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಜನರು ನಾವು ನಗ್ತಾ ಇರೋದನ್ನು ತುಂಬ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ರಿಯಲ್ ಆಗಿರಬೇಕು ಅಂತಲೂ ಹೇಳ್ತಾರೆ. ರಿಯಲ್ ಆಗಿರಬೇಕು, ಫೇಕ್ ಮಾಡಬಾರ್ದು, ಯು ಹ್ಯಾವ್ ಟು ಬಿ ರಿಯಲ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ವೆನ್ ಯು ಟ್ರೈ ಟು ಬಿ ರಿಯಲ್ ಇನ್ ದ ಸೋಷಿಯಲ್ ಮೀಡಿಯಾ, ದೇ ಕಾಲ್ ಇಟ್ ಸಿಂಪತಿ, ಫೇಕ್. ಸಿಂಪತಿ ನಂಗೆ ಸಿಂಪತಿ ತೊಗೊಳ್ಳೇಬೇಕು ಅಂದಿದ್ರೆ ಎಷ್ಟು ಮೀಡಿಯಾದವ್ರು ನೀವೆಲ್ಲ ನಾನು ಟ್ರೈ ಮಾಡಿದ್ದೀರಾ ಕಾಂಟ್ಯಾಕ್ಟ್ ಮಾಡೋಕ್ಕೆ. ನಾನು ಚಾನಲ್ ಮುಂದೆ ಕೂತ್ಕೊಂಡು ಹತ್ಕೊಂಡಿರ್ಬೋದಿತ್ತಲ್ವ, ಗೋಳಾಡ್ಕೊಂಡು ನನ್ನ ಸಿಂಪತಿ ತೊಗೊಳ್ಬೋದಿತ್ತಲ್ವ. ನಾನು ಐ ಕುಡ್ ಹ್ಯಾವ್ ಡನ್ ದ್ಯಾಟ್. ನಂಗೆ ಸಿಂಪತಿ ತೊಗೊಳಕ್ಕೆ ತುಂಬ ಆಪ್ಷನ್ಸ್ಗಳಿತ್ತು. ನನಗೆ ಇವತ್ತಿಗೂ ಸಿಂಪತಿ ಬೇಡ. ಆ್ಯಕ್ಚುಲಿ ನನಗೆ ಇವತ್ತಿಗೂ ಯಾರು ನನ್ನ ಅಯ್ಯೋ ಅಂತ ಹೇಳೋದು ಬೇಡ. ನಾನು ಐ ಆಮ್ ನಾಟ್ ಅ ವಿಕ್ಟಿಮ್. ಐ ಆಮ್ ಟ್ರೈಯಿಂಗ್ ಟು ಸರ್ವೈವ್. ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, ಆ ಇನ್ಸಿಡೆಂಟಿಂದ ಮುಂದೆ ಹೋಗಿ ಒಂದು ಹೊಸ ಜೀವನ ಕಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ವಿಕ್ಟಿಮ್ ಅಲ್ಲ, ನನಗೆ ಸಿಂಪತಿ ಬೇಡ. ಐ ವಾಂಟ್ ಟು ಸರ್ವೈವ್. ಎಲ್ಲ ಲೈಫಲ್ಲೂ ಒಂದು ಕೆಟ್ಟದಾಗುತ್ತೆ, ನನ್ನ ಲೈಫಲ್ಲಿ ಕೆಟ್ಟದಾಗಿದೆ, ಅದು ನಾನೇ ರಾಂಗ್ ಅಂತಲೇ ಅಂದ್ಕೊಳ್ಳೋಣ, ಅವರೇ ಕರೆಕ್ಟ್ ಅಂತಲೇ ಅಂದ್ಕೊಳ್ಳೋಣ. ನಾನು ತಿತ್ಕೊಂಡು ಮುಂದೆ ಹೋಗೋದು ಬಿಡಿ, ನಾನು ತಿತ್ಕೊಂಡು ಮುಂದೆ ಹೋಗ್ಬಿಟ್ಟು ಹೊಸ ಜೀವನ ಕಟ್ಕೋತೀನಿ.